ಈ ಒಂದು ಕ್ಷೇತ್ರ ಸಿದ್ದರಾಮೇಶ್ವರ ಕ್ಷೇತ್ರ, ರಾಮೇಶ್ವರ ದೇವರು ಅಂತಲೂ ಹೇಳ್ತಾರೆ. ಇತಿಹಾಸದಲ್ಲಿ ಬಹಳ ಪುರಾತನವಾದದ್ದು, ಸುಮಾರು 1000 ವರ್ಷಕ್ಕಿಂತ ಹೆಚ್ಚು ಚರಿತ್ರೆ ಇರತಕ್ಕಂಥ ಒಂದು ಕ್ಷೇತ್ರ. ಕಾಲಾನುಕ್ರಮದಲ್ಲಿ ಭವ್ಯವಾಗಿರ್ತಕ್ಕಂಥ ಈ ಒಂದು ಪರಿಸರ ಸೌದು ಹೋಗಿ ನುಣುಪಾಗಿ ಯಾವುದೋ ರೂಪವನ್ನು ತೆಗೆದುಕೊಂಡು ಇವತ್ತಿನ ದಿವಸ ನಮ್ಮ ಮಧ್ಯದಲ್ಲಿ ಈ ದೇವಸ್ಥಾನ ಇರೋದು ಒಂದು ನಮ್ಮನ್ನೆಲ್ಲ ರಕ್ಷಿಸ್ತಾ ಇದೆ ಅಂತ ಹೇಳಿ ನಾವು ಭಾಳ ಸಂತೋಷದಿಂದ ಪೂಜೆ ಎಲ್ಲ ಮಾಡಿ ಬರ್ತಿದ್ವಿ. ಸಾವಿರಾರು ಲಕ್ಷಾಂತರ ಜನ ಭಕ್ತರಿದ್ದಾರೆ, ಆದರೆ ಕಣ್ಣಿಗೆ ಕಾಣೋದಿಲ್ಲ. ದೇವಸ್ಥಾನದ ಕೆಲವು ಅವಶ್ಯಕತೆಗಳು, ದೇವಸ್ಥಾನದ ಜೀರ್ಣಾವಸ್ಥೆಯಲ್ಲಿದೆ ಕೆಲವು ಭಾಗಗಳು, ಅವನ್ನೆಲ್ಲ ಸರಿಪಡಿಸಬೇಕು ಅಂತಕ್ಕಂಥ ಒಂದು ಹಂಬಲವನ್ನು ಸಾವಿರಾರು ಭಕ್ತಾದಿಗಳು ವ್ಯಕ್ತಪಡಿಸಿದ್ದು 16 ವರ್ಷಗಳಿಂದ. ಎಲ್ಲರೂ ಇಲ್ಲಿ ಬಂದು ಏನಾದರೂ ಮಾಡಬೇಕು ಅಂತ ಹೇಳಿ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ ಪರಿಣಾಮವಾಗಿ ಇಲ್ಲಿ ಒಂದು ಟ್ರಸ್ಟನ್ನು ಮಾಡಿ, ಆ ಟ್ರಸ್ಟಿನ ಮುಖಾಂತರ ಮೊದಲು ಸ್ವಚ್ಛತೆ, ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಚೆನ್ನಾಗಿ ನಡೆಯೋದಕ್ಕೆ ಏನು ಅನುಕೂಲ ಮಾಡಿಕೊಡ್ಬೇಕು ಅಷ್ಟನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ತಗೊಂಡು 1 ವರ್ಷದ ಹಿಂದೆ ಟ್ರಸ್ಟನ್ನ ರಿಜಿಸ್ಟರ್ ಮಾಡಿಸಿ ಅದರ ಮುಖಾಂತರ ಕೆಲವು ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದೀವಿ. ಕಳೆದ ಬಾರಿ ಶಿವರಾತ್ರಿ ಸಮಯಕ್ಕೆ ಸರಿಯಾಗಿ ಟ್ರಸ್ಟ್ ರಿಜಿಸ್ಟರ್ ಆಗಿತ್ತು. ಆ ಶಿವರಾತ್ರಿಯ ಸಂಬಂಧ ಏನೇನು ಕಾರ್ಯಕ್ರಮಗಳನ್ನು ಮಧ್ಯರಾತ್ರಿನಲ್ಲಿ ಇಲ್ಲಿ ಬರೋದಕ್ಕೆ ಎದುರು ಕೊಡೋರು, ಶಿವರಾತ್ರಿಯಲ್ಲಿ ಯಾರೂ ಇಲ್ಲಿ ಬರೋದಿಲ್ಲ ಅಂತ ಹೇಳೋರು. ಆದರೆ ಬಹಳ ಜನ ಬಂದರು, ಚೆನ್ನಾಗಿ ನಡೀತು. ಮೊದಲನೇದು. 2ನೇ ಶಿವರಾತ್ರಿ ಹೋದ ಫೆಬ್ರವರಿಯಲ್ಲಿ ನಡೆದಿದ್ದು, ಅದು ಕೂಡ ಭಾಳ ಚೆನ್ನಾಗಿ ನಡೀತು. ಹಾಗಾಗಿ ಎಲ್ಲರಿಗೂ ಭಾಳ ಖುಷಿಯಾಗಿದೆ. ಏನೋ ಒಂದು ಸ್ವಾಮಿ ನಮ್ಮ ಪ್ರಾರ್ಥನೆಗೆ ಸ್ಪಂದಿಸ್ತಾ ಇದ್ದಾರೆ, ಇದು ನಡೀತಾ ಇದೆ ಅಂತ ಹೇಳಿ. ಹೋದ ಸಾರಿ ಕೂಡ ಇದೇ ಯುಗಾದಿಗೆ ಉತ್ಸವಗಳೆಲ್ಲ ನಿಂತೋಗಿದ್ದವು. ಕೆಲವೆಲ್ಲ ಇಲ್ಲಿ ಪೂಜೆ ಮಾಡಿಸಿ ತಾಂಬೂಲ ಪ್ರಶ್ನೆ ಅಂತ ನಾವು ಕೇಳಿದಾಗ ಇಲ್ಲಿ ಈ ಕಲ್ಯಾಣಿನ ನೀರು ಇತ್ತು, ಇಲ್ಲಿ ದೇವಿ ದೇವಸ್ಥಾನ ಇತ್ತು, ಇಲ್ಲಿ ಇನ್ನೂ ಎಷ್ಟು ಮಹತ್ವವಾದ ಪೂಜೆಗಳು ನಡೀತಾ ಇತ್ತು, ಇಲ್ಲಿ ಒಬ್ಬರು ರಾಜರಿದ್ದರು, ಅವರು ಆಡ್ತಾಯಿದ್ರು, ಇದನ್ನೆಲ್ಲ ಆ ರೀತಿಯಾಗಿ ಅದರ ಇತಿಹಾಸ, ಅದರ ಪುರಾಣ, ಅದರ ಕತೆ ಎಲ್ಲನೂ ಅವರು ಹೇಳಿ ಬರೆದಿಟ್ಟಿದ್ದಾರೆ. ಅದನ್ನು ಆದಷ್ಟು ನಾವು ಎತ್ಕೊಂಡು ಕ್ರಮವಾಗಿ ಪೂಜೆ ಪುನಸ್ಕಾರಗಳಿಗೆ ಮೊದಲು ಪ್ರಯತ್ನ ಪಡೋಣ ಅಂತ ಹೇಳಿ ಇವತ್ತಿನ ದಿವಸ ವರ್ಷದ ಮೊದಲನೇ ದಿವಸ, ಹೊಸ ವರ್ಷ, ಯುಗಾದಿ ಅಂದರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮೊದಲನೇ ವರ್ಷದ ಮೊದಲನೇ ವರ್ಷ. ಇವತ್ತಿನ ದಿವಸ ವಿಶೇಷವಾದ ಒಂದು ಕಾರ್ಯಕ್ರಮ ಊರಿನಲ್ಲಿ ನಡೀತಾ ಇದೆ. ಇದೆಲ್ಲ ಇದು ಬಹಳ ವಿಜೃಂಭಣೆಯಿಂದ ನಡೀತಿದ್ದಂಥ ಉತ್ಸವಗಳು ಇವೆಲ್ಲ ನಿಂತೋಗಿದ್ದು, ಅದನ್ನು ನಡೆಸಬೇಕು ಅಂತ ಹೇಳಿ ಇದು ರಥವನ್ನು ಎಂಗೇಜ್ ಮಾಡಿಕೊಂಡು ಕಲಾವಿದರನ್ನೆಲ್ಲ ಸೇರಿಸ್ಕೊಂಡು ಪಕ್ಕದ ಗ್ರಾಮಸ್ಥರು ಅವರನ್ನು ಕಲಾವಿದರುಗಳನ್ನು ನಂದಿ ಧ್ವಜ ಬಹಳ ಮುಖ್ಯ. ಶಿವನ ಉತ್ಸವಕ್ಕೆ ನಂದಿ ಧ್ವಜ ಬಹಳ ಮುಖ್ಯ. ಅದು ಇಲ್ಲೇ ಇದೆ, ಆದರೆ ಇಲ್ಲಿ ಕಲಿಯೋರು ಯಾರೂ ಇಲ್ಲ, ಅದನ್ನು ಎತ್ತೋದಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ನಾವು ಈಗ ಬೇರೆ ಕಡೆಯಿಂದ ತೊಗೊಂಡ್ಬಂದಿದ್ದೀವಿ. ಮುಂದಿನ ಸಾರಿ ಕಲಿಯೋರಿದ್ದರೆ ಇಲ್ಲೇ ಮೈಸೂರು ದಸರಾದಲ್ಲಿ ಪ್ರಖ್ಯಾತಿಯಾಗಿರೋರನ್ನೇ ಕರ್ಕೊಂಡು ಬಂದು ಒಂದು ಸ್ವಲ್ಪ ದಿವಸ ಇಲ್ಲಿರಿಸಿ ನಮ್ಮ ಯುವಕರಿಗೆ ಬೇಕಾದ್ರೆ ಕಲಿಸಿದರೆ ನಂದಿ ಧ್ವಜ ಕುಣಿಯೋದು ಭಾಳ ಒಳ್ಳೆ ಸತ್ಸಂಪ್ರದಾಯ ಮತ್ತು ಊರಿಗೆಲ್ಲ ಒಳ್ಳೆಯದು, ದೇಶಕ್ಕೆ ಒಳ್ಳೆಯದಾಗ್ತದೆ ಅಂತ ನಮ್ಮೆಲ್ಲರ ಭಾವನೆ. ಅದಕ್ಕೋಸ್ಕರ ಅದೊಂದು ಮಾಡಿಸ್ಬೇಕು. ಹಾಗೆ ಇನ್ನು ಬೇರೆ ಬೇರೆ ಮೆರವಣಿಗೆಗಳು, ಕರಡಿ ವಾದ್ಯ ಇವೆಲ್ಲ ಇವತ್ತು ಬರ್ತದೆ. ಸೊ ಇನ್ನು ಸ್ವಲ್ಪ ಹಾಗೆ ಬೆಳ್ಕೊಂಡು ಹೋದರೆ ಇನ್ನೂ ಚೆನ್ನಾಗಿ ಆಗ್ಬೋದು. ಅದು ಸ್ವಾಮಿಯ ಇಚ್ಛೆ ಪ್ರಕಾರ. ಹಾಗೆಯೇ ದೇವಸ್ಥಾನವು ಕೂಡ ಜೀರ್ಣಾವಸ್ಥೆಯಲ್ಲಿರೋದನ್ನು ಸರಿಪಡಿಸ್ಬೇಕಾಗಿದ್ದರೆ ಅದು ಸರ್ಕಾರಕ್ಕೆ ಸೇರಿದ್ದು, ಸರ್ಕಾರದ ಗಮನ ಸೇರಿಸಿ ಈಗಾಗಲೇ ಎಷ್ಟು ಏನೋ ಕೇಳಿದರೆ ನಮ್ಮ ಶಿವಪ್ರಸಾದ್ ಅವರು, ಇವರು ನಮ್ಮ ಪಂಚಾಯತಿನವರು, ಅವರ ಒಂದು ಮುಂದಾಳತ್ವದಲ್ಲಿ ಅವರ ಒಂದು ಅನಿಸಿಕೆಯಿಂದ ಪರಿಣಾಮವಾಗಿ ಇಷ್ಟು ಚೆನ್ನಾಗಿರೋ ರಸ್ತೆ ಆಗಿದೆ. ಬರೋದಕ್ಕೆ ನಮಗೆ ಭಾಳ ಖುಷಿ ಅನ್ನಿಸ್ತು. ಇದೇ ಫಸ್ಟ್ ಟೈಮ್ ಆದ್ಮೇಲೆ ನಾವು ಬಂದಿರೋದು, ಶಿವರಾತ್ರಿಗೂ ಬಂದಿದ್ದು. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹೀಗೆ ಅದು ಎಲ್ಲ ಅದರಷ್ಟೇ ಕೂಡಿಕೊಂಡು ಬರ್ತದೆ. ಕಾರ್ಯ ಜೋಡಿಸಿದರೆ ಕೈ ಜೋಡಿಸಿದರೆ ಚೆನ್ನಾಗಿ ನಡೀತದೆ. ಭರವಸೆ ಇದೆ. ಎಲ್ರಿಗೂ ಶುಭವಾಗಲಿ. ಯುಗಾದಿ ಹಬ್ಬದ ಶುಭಾಶಯಗಳು. ಸ್ವಾಮಿಯ ಕೃಪೆ ತಮ್ಮೆಲ್ಲರಿಗೂ ಇರಲಿ ಅಂತ ಹೇಳಿ ಪ್ರಾರ್ಥಿಸಿ ನನ್ನ ತಮ್ಮ ಹೆಸರು ಸರ್? ಯಾರು ಬೇಕಾದರೂ ಕೈ ಜೋಡಿಸ್ಬೋದು.
ಈ ಯಾವುದೇ ಒಂದು ಸೇವೆಗೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅಂತ ಹೇಳಿ ಕೆಲವ್ರನ್ನೆಲ್ಲ ಕೇಳಿದಾಗ ಪಾಪ ಭಾಳಷ್ಟು ಯುವಕರು ಇವತ್ತಿನ ದಿವಸ ಭಸ್ಮಧಾರಮನ್ನೇ ಮಾಡಿಕೊಟ್ಟು ಸ್ವಾಮಿಯ ಉತ್ಸವನ ಬರೋದಕ್ಕೆ ರೆಡಿಯಾಗಿ ಬಂದಿರೋದು ನೋಡಿದರೆ ಭಾಳ ಸಂತೋಷ ಅಂತ. ಉಲ್ಕಲ್ ಗ್ರಾಮಸ್ಥರ ತಮ್ಮ ಹೆಸರು ಸರ್? ಹುಲಿಕಲ್ ತಮ್ಮ ಹೆಸರು? ನನ್ನ ಹೆಸರು ರೇವಣ ಸಿದ್ದಯ್ಯ. ನಾನು ರಿಟೈರ್ಡ್ DGP. ನಿವೃತ್ತಿಯ ನಂತರ ನಾನು ಸಾಮಾಜಿಕ ಕೆಲವು ಕಾರ್ಯಕ್ರಮಗಳನ್ನು ತೆಗೆದುಕೊಂಡಿದ್ದೇನೆ, ಅದರಲ್ಲಿ ಭಾಗವಹಿಸ್ತಾ ಇದ್ದೇನೆ. ಅದರ ಅಂಗವಾಗಿ ಅದು ನಮ್ಮೆಲ್ಲರ ಆರಾಧ್ಯ ದೈವ ಸಿದ್ದರಾಮೇಶ್ವರನ ಕೃಪೆಯಿಂದ ಈ ಎರಡು ಸ್ವಲ್ಪ ಹೆಚ್ಚು ಕಡಿಮೆ 2 ವರ್ಷದಿಂದ ಸ್ವಲ್ಪ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇನ್ನು ಮುಂದುವರಿಬೇಕಾಗಿದೆ. ಎಲ್ಲ ಸರ್ಕಾರದ ಗಮನವೂ ಕೂಡ ಇದ್ರ ಬಗ್ಗೆ ಬರಬೇಕಾಗ್ತದೆ. ಅನುಮತಿ ಕೊಡ್ತಾರೆ, ಸಹಕಾರ ಜನಗಳ ಸಹಕಾರ ಇದ್ದರೆ ಕೊಡ್ತಾರೆ ಅಂತ ಹೇಳಿ ಭಾವನೆ ಮಾಡ್ತೀನಿ. ಟ್ರಸ್ಟ್ ಅಧ್ಯಕ್ಷ ಸುಮಾರು ಕಳೆದ 2 ವರ್ಷದಿಂದ ಈ ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ ಒಂದು ಟ್ರಸ್ಟ್ ಅಂತ ನಮ್ಮ ಸಾಹೇಬ್ ರೇವಣ ಸಿದ್ದಯ್ಯ ಸರ್ ಅವರ ನೇತೃತ್ವದಲ್ಲಿ ಮಾಡಿ ಆ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು, ಲೋಕೇಶ್ ಅಣ್ಣ ಇರ್ಬೋದು, ಶಶಿಧರ್ ಸರ್ ಇರ್ಬೋದು, ಎಲ್ಲ ಪದಾಧಿಕಾರಿಗಳು, ಪ್ರಸಾದ ಇರ್ಬೋದು, ಹಾಗೆ ಉಲ್ಕಲ್ ಗ್ರಾಮಸ್ಥರು, ವಿಶೇಷವಾಗಿ ಉಲ್ಕಲ್ ಗ್ರಾಮಸ್ಥರು ಕೂಡ ಈ ಒಂದು ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತ, ಈ ದೇವಸ್ಥಾನನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಒಂದು ಯೋಚನೆಯನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿ 2 ವರ್ಷದಿಂದ ನಡೀತಾ ಇದೆ. ಮುಂದೆ ಇದು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಯಾಗಿ ಈ ಉತ್ಸವಗಳು ಸಾಹೇಬ್ರೇನು ಹೇಳ್ದಂಗೆ ಉತ್ಸವಗಳು ನಿಂತೋಗ್ಬಿಟ್ಟಿದ್ದೋ ಅದನ್ನು ಈಗ ಎಲ್ಲರೂ ಸೇರಿ ವಿಶೇಷವಾಗಿ ಉಲ್ಕಲ್ ಗ್ರಾಮಸ್ಥರು ಮತ್ತು ಈ ಟ್ರಸ್ಟ್ನವರು ಎಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥ ಸಂತೋಷದ ವಿಚಾರ. ಮುಂದೆ ದೇವ್ರ ಕಾರ್ಯ ನಡೀಲಿ, ಈ ಒಂದು ಕ್ಷೇತ್ರ ಅಭಿವೃದ್ಧಿಯಾಗಿ ಹೆಚ್ಚಿನ ಈಗ ಕಳೆದ ಶಿವರಾತ್ರಿ ಸುಮಾರು 700ರಿಂದ 800 ಜನ ಇಲ್ಲಿ ರಾತ್ರಿ ಸೇರಿದ್ರು. ಹಾಗಾಗಿ ಮೊದಲು ಬರ್ತಲೇ ಇರಲಿಲ್ಲ, ಶಿವರಾತ್ರಿ ಅಂದರೆ ಬರ್ತಲೇ ಇರಲಿಲ್ಲ. ಈಗೆಲ್ಲ ಬರೋದ ಥರ ಆಗಿದೆ. ಏನಂದರೆ ಅದೆಲ್ಲ ದೇವ್ರ ಕೃಪೆ. ಮುಂದೆ ಈ ದೇವಸ್ಥಾನ ಇನ್ನೂ ಜೀರ್ಣೋದ್ಧಾರ ಆಗಿ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮೇಶ್ವರನ ಮತ್ತು ಎಲ್ಲ ಮಹಾಜನತೆಯನ್ನು ಕೇಳ್ಕೊಳ್ತಾ ಇದ್ದೀನಿ. ಮಾಗಡಿ ತಾಲೂಕು ಕುದೂರು ಹೋಬಳಿ ಹುಲಿಕಲ್ ಗ್ರಾಮಕ್ಕೆ ಸೇರಿದಂಥ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿ ಸನ್ನಿಧಾನ ಅಂತ ಇದು. ಇಲ್ಲಿನ ಸ್ಥಳೀಕರು ಏನು ಹೇಳ್ತಾರೆ, ರಾಮದೇವ್ರ ಬೆಟ್ಟ ಅಂತ ವಾಡಿಕೆ ಆಗಿದೆ. ಇದು ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಬಂದಿರುವಂಥ ಟೈಮಲ್ಲಿ ಯಾವುದೇ ಥರದಲ್ಲಿ ಶ್ರೀರಾಮಚಂದ್ರನಿಗೆ ಸಂಧ್ಯಾವಂದನೆ ಮಾಡೋ ಟೈಮಲ್ಲಿ ಯಾವುದೇ ಥರದಲ್ಲಿ ವಿಗ್ರಹಗಳಾಗಲಿ ಗುಡಿಗೋಪುರಗಳಾಗಲಿ ಯಾವುದೇ ಥರದಲ್ಲಿ ಏನೂ ಇರೋದಿಲ್ಲ. ಬೆಳಗಿನ ಟೈಮ್ಗೆ ಮೊದಲನೇದಕ್ಕೆ ಪ್ರಥಮ ಬ್ರಾಹ್ಮಿ ಮುಹೂರ್ತ ಅಂತಾರೆ, ಮಧ್ಯಾಹ್ನಕ್ಕೆ ಅಪರ್ಮಧ್ಯಾಹ್ನ ಅಂತಾರೆ, ಸಾಯಂಕಾಲಕ್ಕೆ ಗೋಧೂಳಿ ಲಗ್ನ ಅಂತಾರೆ. ಆ ಗೋಧೂಳಿ ಲಗ್ನದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಾಗಲಿ ಶಿವಪೂಜೆ ಮಾಡಬೇಕಾಗುತ್ತೆ. ಸ್ವಾಮಿ ಶ್ರೀರಾಮಚಂದ್ರ ಯಾವುದೇ ಥರದಲ್ಲಿ ಮೂರ್ತಿ ಇಲ್ದಲೇ ಇದ್ದಾಗ ತನ್ನ ಬಂಟನಾದಂಥ ಆಂಜನೇಯನಿಗೆ ವಾರಣಾಸಿ ಆದಂಥ ಕಾಶಿಗೆ ಹೋಗಿ ಒಂದು ಲಿಂಗು ತಗೊಂಬ ಅಂತ ಕಳಿಸ್ತಾನೆ. ಆ ಕಳಿಸೋ ಅಷ್ಟೊತ್ತಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ ಮಟ್ ಮಧ್ಯಾಹ್ನ ಆಗ್ಬಿಡುತ್ತೆ. ತರಕ ದಿವಸಕ್ಕೆ ಲೇಟ್ ಆಗಿಬಿಡುತ್ತೆ ಆಂಜನೇಯ. ಹಾಗಾಗಿ ಏನು ಮಾಡ್ತಾನೆ ಶ್ರೀರಾಮಚಂದ್ರ ಅಪರ್ಮಧ್ಯಾಹ್ನ ಆಗ್ಬಿಡುತ್ತೆ, ಸಂಧ್ಯಾವಂದನೆಗೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇಲ್ಲಿ ಮಲರಾಶಿ ಬಿದ್ದಿರುತ್ತೆ. ಅದನ್ನು ಗುಡ್ಡೆ ಮಾಡೋಕ್ಕೆ ಹೋಗ್ತಾರೆ. ಆ ಗುಡ್ಡೆ ಮಾಡಿದಾಗ ಉದ್ಭವ ಆದಂಥ ಈ ಸ್ವಾಮಿ ಇವರೇನೆ. ಇದು ಹೆಂಗಪ್ಪ ಅಂದರೆ ಮುಷ್ಟಿ ಏನಿದೆಯೋ ಆ ಮುಷ್ಟಿ ದಪ್ಪ ಇದ್ದಿದ್ದಷ್ಟೇ, ತುಂಬ ಮರಳು. ಇದು ಯಾವುದೇ ಕಾರಣಕ್ಕೂ ಕೆತ್ತಿರೋದಾಗಲಿ ನಾನು ಏನೇ ಒಂದು ಮಾಡಿರೋದಾಗಲಿ ಎಲ್ಲ ಒಡಮೂಡಿದಂಥ ಲಿಂಗೋ. ಪ್ರಪಂಚದಲ್ಲಿ ಹೇಳಬೇಕು ಅಂತಂದರೆ ಉದ್ಭವ ಲಿಂಗು ಜೊತೆಗೆ ಪಾರ್ವತಿ ಪರಮೇಶ್ವರ ಇರುವಂಥ ಸ್ಥಳ ಅಂತ ಅಂದರೆ ಏಕೈಕ ಸ್ಥಳ. ತುಂಬ ಜನ ಭಕ್ತಾದಿಗಳಿದ್ದಾರೆ. ಹಾಗಾಗಿ ಇಲ್ಲಿನ ಪುರಾಣ ಪ್ರಸಿದ್ಧವಾದಂಥ ರಾಮೇಶ್ವರ ಅಂತ ಹೇಳ್ತೀವಿ. ಹಾಗಾಗಿ ಏನು ಮಾಡ್ತಾರೆ, ಆಂಜನೇಯ ಲಿಂಗನ್ ತೊಗೊಂಡ್ಬರ್ತಾನೆ, ಕಾಶಿಯಿಂದ ತಂದಾಗ ಹೊರಗಡೆ ಇಡ್ತಾನೆ, ನೋಡ್ತಾನೆ ಇಲ್ಲಿ ಉದ್ಭವ ಆಗ್ಬಿಟ್ಟಿರ್ತದೆ. ತನ್ನ ದಿವ್ಯ ದೃಷ್ಟಿಯಿಂದ ಶ್ರೀರಾಮಚಂದ್ರ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೊಡ್ತಾ ಇರ್ತಾರೆ. ಆ ಪ್ರಾಣ ಪ್ರತಿಷ್ಠಾಪನೆ ಕೊಡೋ ಟೈಮ್ಗೆ ಹಾಗಾಗಿ ಏನು ಆಂಜನೇಯಗೆ ತುಂಬ ಕೋಪ ಬಂದ್ಬಿಡುತ್ತೆ. ಆ ಕೋಪ ಬಂದ ನಾನು ತಂದಂಥ ಲಿಂಗು ಪ್ರಯೋಜನ ಆಗಲಿಲ್ವ ಅಂತ ಹೇಳಿ ತನ್ನ ಬಾಲದಿಂದ ಈ ಸ್ವಾಮಿಯನ್ನು ಕೀಳಕ್ಕೆ ಹೋಗ್ತಾನೆ. ಹಾಗಾಗಿ ಮಳರಾಶಿಯಿಂದ ಬಿದ್ದಿರುತ್ತಲ್ಲ, ಬಾಚಿ ಅಮ್ಮನವರು ತಬ್ಗೋತಾರೆ, ನನ್ನ ಪತಿದೇವರು ಇಲ್ಲಿ ಉದ್ಭವ ಆಗಿದ್ದಾರೆ, ಇದನ್ನೇ ಕೀಳ್ಬೇಡ, ನಿನಗೊಂದು ವರವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಏನಪ್ಪ ಅದು ವರ ಅಂತ ಅಂದರೆ, ಪ್ರಥಮ ದರ್ಶನ ಆಂಜನೇಯ ತಂದಿರೋಂಥ ಕಾಶಿಲಿಂಗನ ದರ್ಶನ, ನಂತರ ಈ ಸಿದ್ದರಾಮೇಶ್ವರನ ದರ್ಶನ ಮಾಡ್ತೀವಿ. ಏಕವಾರ ರುದ್ರಾಭಿಷೇಕ ಆಗುತ್ತೆ, ಹವನ ಹೋಮಗಳು ನಡೆಯುತ್ತೆ, ಪ್ರತಿ ದಿವಸನೂ ಇಲ್ಲಿ ಪೂಜೆ ಆಗ್ತಾ ಇರುತ್ತೆ. ಬರುವಂಥವ್ರು ಫೋನ್ ಮುಖಾಂತರವಾಗಿ ಬರ್ತಾ ಇರ್ತಾರೆ. ಮತ್ತು ಪ್ರತಿಯೊಂದು ಕಡೆಗೂ ಇದ್ದಾರೆ, ಬೆಂಗಳೂರು, ತುಮಕೂರು, ರಾಮನಗರ, ಚನ್ನಪಟ್ಟಣ, ಮತ್ತು ಮೈಸೂರು, ಮತ್ತು ತುರುವೇಕೆರೆ, ಆಮೇಲೆ ಗೌರಿಬಿದನೂರು, ಪ್ರತಿಯೊಂದು ಕಡೆಯಿಂದ ಇಲ್ಲಿಗೆ ಭಕ್ತಾದಿಗಳಿದ್ದಾರೆ. ಆಜುಬಾಜು ಗ್ರಾಮಸ್ಥರಿದ್ದಾರೆ. ಎಲ್ಲನೂ ಸಹಕಾರ ತುಂಬ ಚೆನ್ನಾಗಿದ್ದಾರೆ. ಭಕ್ತಾದಿಗಳಂತೂ ಇಲ್ಲಿನ ಹೆಚ್ಚಿನ ಸೇವೆಯಲ್ಲಿ ಬರ್ತಾರೆ. ಕಾರ್ತಿಕ್ ಮಾಸದಲ್ಲಿ ವಿಶೇಷ ಪೂಜೆ ನಡೀತಾ ಇರ್ತದೆ, ರಜಾ ದಿನಗಳಲ್ಲಿ ವಿಶೇಷ ಪೂಜೆ ನಡೀತಾ ಇರ್ತದೆ. ನಾವು ಇಲ್ಲಿ ಈ ದೇವಸ್ಥಾನಕ್ಕೆ 7ನೇ ತಲೆಮಾರಿಂದನೂ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ತಂದೆ, ನಮ್ಮ ತಾತ ಎಂದು ಮಾಡ್ಕೊಂಡು ಬರ್ತಾ ಇದ್ದೀವಿ. ನನ್ನ ಹೆಸರು ವೇದ ಬ್ರಹ್ಮ ರಾಜೇಂದ್ರ ಪ್ರಸಾದ್ ಅಂತ, ಪ್ರಧಾನ ಅರ್ಚಕರು, ಹುಲಿಕಲ್ ಗ್ರಾಮ ನಂದು, ಮಾಗಡಿ ತಾಲೂಕು ಕುದೂರು ಹೋಬಳಿ ಹುಲಿಕಲ್ಗೆ ಸೇರಿದಂಥ ಉದ್ಭವಲಿಂಗ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿ ಅಂತ ಹೇಳಲಿಕ್ಕೆ ನಾನು ಇಷ್ಟವನ್ನು ಪಡ್ತಾ ಇದ್ದೀನಿ.
ನೋಡೋದು ನೋಡ ಜೊತೆ ಅದಿಲ್ಲ ಬಂದೆ ಬರ್ತಿರ್ತಾರೆ ಅಲ್ಲೇ ಬರ್ತಾರೆ. ಹಂಗೇರಿ ಸರ್. ಒಂದು ನಿಮಿಷ ಹಂಗೇರಿ ಸರ್. ಅಲ್ಲೇ ಬರ್ತೀನಿ.